ಯಾವ ಜಾತಿ ಅಂದ್ರೆ ಇಲ್ಲಿಯವರೆಗೆ ನೀನು ಬಹಳ ಭರವಸೆ ಕೊಟ್ಟಿದ್ದ. ಆದ್ರಿಂದ ನೀನು ಎದೆ ಉಪ್ಪಿಸಿ ಮಾತಾಡೋದಕ್ಕೆ ಮಾಡಿದ್ದೆ. ಅವ ಮನೆ ಹಚ್ಚಿ ಹೋದ. ಅವ ಹೋದ್ಮೇಲೆ ಹೇಳೋದೇ ಈಗ ಇದು ಕೂಡ ಇನ್ನು ಮುಂದೆ ಮಾಡಬೇಕಿದೆ. ಅವ್ನು ಓಡ್ ಹೋದ್ಮೇಲೆ ನೀನು ಹೆದರಿಕೆ ಪ್ರಾರಂಭ ಆಗಿದೆ. ಆಮೇಲೆ ಬುದ್ಧಿವಂತ ಅವಳು ನನ್ನ ಹಾಗೆ ಹೆದರುವಂತ ಭಾವನೆ ಇರಲಿಲ್ಲ ಅಂತವಳ ಮೇಲೆ ಕೈ ಮಾಡೋದಕ್ಕೆ ಮುಂದಾಗಿದ್ದರು. ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಆಗಬೇಕು. ನಿನ್ನ ಪಾದ ಸೇವೆ ಅಷ್ಟೇ ಅಲ್ಲ, ಯಾವ ಕ್ಷಣದಲ್ಲೇ ನಾನು ಓಡಿ ಬರ್ತೇನೆ. ನಿನಗೆ ಬೇಕಾದ ಸಹಾಯವನ್ನು ಮಾಡ್ತೇನೆ. ನಿನ್ನ ಸೇವೆ ಮಾಡಿಕೊಂಡಿರ್ತೇನೆ. ಜೀವದ ಭಯದಲ್ಲಿ ನಿಂತೀಯ. ಜೀವದ ಯಾವ ಕಾರಣಕ್ಕಾಗಿ ನೀನು ಹೆದರಿಕೆ ಬರ್ತೀಯ.
ಬಂದಾಗ ಮುಡಿಯನ್ನು ಕಾಣುವುದಕ್ಕಾಗಿ ಪರಿಸ್ಥಿತಿ ಗೊತ್ತೇ ಆಗಿದೆ. ನಿಜವಾಗಿ ನೀನು ಹಣೆಗೆ ಬಂದುತ್ತೋ ಹೋದ ಜೊಳಪಿಸುತ್ತೋ ಹೋದ ಕೊಚ್ಚಿ ಕೊಡದು ನೋಡಿದ್ರೆ ಹಾಕಕ್ಕೆ ಹೊಡೆಯಲಿಲ್ಲ ಕಾಲಿನಿಂದ ತುಳಿಯಲಿಲ್ಲ, ಹುಡುಗವನ್ನ ತೊಡಗುತ್ತಿಲ್ಲ. ಆದರೂ ಈ ರೀತಿಯಾಗಿ ಬದುಕಬೇಕು ಎಂಬ ಆಸೆ ಉಂಟು. ಬೇಡ್ತಾ ಇದೆಯಾ? ಬದುಕಬೇಕಂತ ಆಸೆ ಖಂಡಿತವಾಗಿಯೂ ಇನ್ನೊಬ್ಬರಿಂದ ದುಷ್ಟ ಕಾರ್ಯಗಳನ್ನು ಖಂಡಿತ ಮಾಡುವುದಿಲ್ಲ ತಾನೆ, ಖಂಡಿತ ಮಾಡುವುದಿಲ್ಲ. ಮತ್ತೆ ಸಮಯ ಕಡಿಮೆ ಮಾತುಕೋಬೇಡ. ತಂದೆ ಎತ್ತರವಾದಂತಹ ಸ್ವರದಲ್ಲಿ ಕೋಮಲವಾಗಿ ನೀನು ಹಾಡಿ ಪೂರೈಸಿದೆಲ್ಲ ರಕ್ಷಿಸಬೇಕೆಂಬುದಾಗಿ ಆ ಸ್ವರಕ್ಕೆ ಖುಷಿಯಾದ ನೀನು ಹೇಳ್ಬೇಕ ಮಾತಾಡಬೇಡ. ನೀನು ಕಳೆದ ಸಮಯ ಸರಿಯಾಗಿ ಬರ್ತೇನೆ, ಈಗ ವಿಳಂಬ ಮಾಡುವುದಿಲ್ಲ, ಹೇಳಿದ ಕಾರ್ಯವನ್ನು ಮಾಡಿದ ಮೂರ್ಖಸ್ಥಳ ನಿನ್ನ ಅವಶ್ಯಕತೆ ನಿಂತೇನೆ. ಆದರೂ ದೇಹಿ ಎಂದವರಿಗೆ ನಾಸ್ತಿ ಅನ್ನುವಂತಹ ಸ್ವಭಾವವನ್ನುಂಟಲ್ಲ ಹೊಂದಿರುವಂತಹ ನೀನು ಈ ಹೊತ್ತು ಆಪತ್ಕಾಲದಲ್ಲಿ ಹಣ ವಿಕ್ಷೇಪ ಬೇಡಿ ಜೊತೆಗೆ ಉಪಕಾರ ಸ್ಮರಣೆಯನ್ನ ವಿದ್ಯುತಿ ಅಂತಾದ್ರೆ ಖಂಡಿತವಾಗಿರುವಂತಹ ಒಂದು ಅವಕಾಶವನ್ನು ಕೊಡ್ತೇನೆ. ಇನ್ನು ಮುಂದೆ ಊರಿನ ಹೆಂಗಳೆಲ್ಲ ನಿನ್ನ ಅಕ್ಕನೋ ತಂಗಿಯೋ ತಾಯಿಯೋ ಸಮಾನ ಎನ್ನುವುದಾಗಿ ಭಾವಿಸಿ ಹಾಗೆ ಎಲ್ಲರೂ ಯಾವತ್ತೂ ಇಂಥ ದುಷ್ಟ ಕಾರ್ಯಕ್ರಮ ಮಾಡಬೇಕು. ಖಂಡಿತ ಯೋಚನೆಯನ್ನು ಮಾಡುವುದು. ಹೋಗಿ ಬಾ. ನೀನು ಸ್ವಭಾವವನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೇ ಇಲ್ಲ. ಇಷ್ಟು ಹೊತ್ತಂತೆ ನನ್ನ ಜೊತೆಯಲ್ಲಿದ್ದೆ, ಒಂದು ಸ್ವಲ್ಪ ಬದಲಾವಣೆ ಆಗಿಲ್ಲ. ನಿನಗೆ ಹೇಳಕ್ ಬರ್ತೇನೆ ಅಂತ ಹೇಳಿದೆ, ಬರುವುದಿಲ್ಲ ಅಂತ. ಈಗ ಇಲ್ಲಿಯವರೆಗೆ ಕಾಠಿಣ್ಯ ಸ್ವಭಾವದ ರಕ್ಕಸಿ ಆಗುತ್ತೆ, ಇನ್ನು ಮುಂದೆ ಮೃದು ಸ್ವಭಾವದ ರಕ್ಕಸಿ ನೀನು ಆಗ್ಬೇಕು. ಏನು ಎದೆ ಸಡಿಸಿ ಮುಂದೆ ಹೋಗ್ತಾ ಇದೆಯಲ್ಲ, ಹೇಗೆ ನಡಿಬೇಕು? ನಮ್ಮ ಜಾತಿ ಗುಣವೇ ಹಾಗ. ಈಗ ಅದನ್ನ ಬಿಡ್ಬೇಕೆ? ನಮ್ಮವ್ರ ಜೊತೆ ಸೇರ್ಕೊಂಡಿದ್ಯಾ, ಸಂಪರ್ಕ ಬೆಳೆಸಿದ್ಯಾ? ಇನ್ನು ಏನಿದ್ರು ಇನ್ನೊಂದು ಕಾಠಿಣ್ಯ ಸ್ವಭಾವ